ಕಾರಲ್ಲಿ ಡ್ರೈವ್ ಮಾಡಿಕೊಂಡು ಯಾವುದಾದ್ರೂ ಕಾಡು ಪ್ಲೇಸು ಮತ್ತು ಫುಲ್ಲು ಕತ್ತಲೆ ಇರುತ್ತೆ. ರಾತ್ರಿ ಸುಮಾರು ಒಂದು 11:30-12 ಗಂಟೆ ಆಗಿರುತ್ತೆ. ಅಲ್ಲಿ ಸುಮಾರು 10-20 ಕಿಲೋಮೀಟ್ರ್ ದೂರದಲ್ಲಿ ಬರೀ ಕಾಡಿರುತ್ತೆ, ಯಾರೂ ಇಲ್ಲ, ಪಿಚ್ ಬ್ಲ್ಯಾಕ್ ಆ ಥರ ಇರುತ್ತೆ. ಹೆಡ್ಲೈಟ್ ಆಫ್ ಆದರೆ ಇದೆಯಲ್ಲ, ಏನೂ ಮಾಡಲಿಕ್ಕಾಗಲ್ಲ. ಅಲ್ಲೇ ಸೈಡಿಗೆ ನಿಲ್ಲಿಸ್ಬಿಟ್ಟು ವೆಯ್ಟ್ ಮಾಡಬೇಕು ಬೆಳಗ್ಗೆ ತನಕ. ಎನಿವೆ ಅದೇನಾದರೂ ಇರಲಿ, ನಾನು ಡ್ರೈವ್ ಮಾಡೋತ್ತಿಗೆ ನನಗೆ ಒಂದೊಂದು ಥಾಟ್ಸ್ ಬರೋದು. ಡ್ರೈವ್ ಮಾಡೋ ಟೈಮಲ್ಲಿ ಒಬ್ಬನೇ ಎಷ್ಟೋ ಸರಿ ಹಂಗೆ ಬಂದಿದ್ದೀನಿ. ಆ ಬರೋ ಟೈಮಲ್ಲಿ ನನ್ನ ಸೀಟ್ ಹಿಂದೆ ಯಾರೋ ಕೂತಿದ್ದಾರೆ, ನನ್ನನ್ನು ನೋಡ್ತಾ ಇದ್ದಾರೆ, ನನಗೆ ಫೀಲ್ ಆಗೋದು. ಓಕೆ, ಆ ರೀತಿ ಫೀಲ್ ಆಗೋದು. ಆವಾಗ ನಾನು ಒಂದೊಂದು ಸರಿ ಆ ಗ್ಲಾಸನ್ನ ಹಿಂಗೆ ಅಂದ್ಬಿಟ್ಟು ನೋಡ್ತಿದ್ದೆ. ಆಮೇಲೆ ಇಲ್ಲ ಅಂದರೂ ಆ ಥರ ನೆಗೆಟಿವ್ ಥಾಟ್ಸ್ ಬರೋತ್ತಿಗೆ ನಾನು ಹನುಮಾನ್ ಚಾಲೀಸನ ಹೇಳ್ತಾ ಇದ್ದೆ. ಅದೇನಾದರೂ ಇರಲಿ, ಇತ್ತೀಚೆಗೆ 2 ತಿಂಗಳ ಹಿಂದೆ ಕೇರಳದಲ್ಲಿ ಒಂದು CCTVಯಲ್ಲಿ ಒಂದು ಫೋಟೋ ಕ್ಯಾಪ್ಚರ್ ಆಗಿತ್ತು. ಅದು ದೆವ್ವದ ಫೋಟೋ ಅಂತೇಳಿ ತುಂಬ ವೈರಲ್ ಆಗಿತ್ತು. ಅಲ್ಲಿ ನ್ಯೂಸ್ ಚಾನಲ್ಲು, ಯೂಟ್ಯೂಬರ್ಸು ಎಲ್ಲರೂ ಮಾತಾಡ್ತಾಯಿದ್ರು. ನೀವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗತ್ತೆ. ಓಕೆ, ಕೇರಳ CCTV ಗೋಸ್ಟ್ ಅಂತ ಏನಾದರೂ ಹೊಡೆದ್ರೆ ಸಿಗತ್ತೆ. ಆ ರೀತಿ ತುಂಬ ಸಂಚಲನ ಮೂಡಿಸಿರೋಂಥ ಒಂದು ನ್ಯೂಸ್ ಆಗಿತ್ತು ಇದು. ಸೊ ಆ ವಿಷಯದ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊತೀರಾ. ಕಣ್ಣಿಗೆ ದೆವ್ವ ಕಾಣುತ್ತಾ, ಕ್ಯಾಮ್ರಾಗೆ ಗೋಸ್ಟ್ ಕ್ಯಾಪ್ಚರ್ ಆಗುತ್ತಾ ಅನ್ನೋ ಒಂದು ವಿಷಯ ಆಗಿರುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟಚ್. ಮೊದಲು ನಾವು ಕ್ಯಾಮ್ರಾನ ಟೆಸ್ಟ್ ಮಾಡಿರೋಂಥ ಒಂದು ವಿಡಿಯೋ ನೋಡೋಣ. ಅಮೇರಿಕಾದಲ್ಲಿ ಟೆಸ್ಲಾ ಕಾರ್ ಎಲ್ಲರಿಗೂ ಗೊತ್ತೇ ಇದೆಯಲ್ಲ. ಟೆಸ್ಲಾ ಕಾರು ಕ್ಯಾಮ್ರಾದಿಂದನೇ ಅದು ರನ್ ಆಗುತ್ತೆ, ವಿತೌಟ್ ಡ್ರೈವರು ರನ್ ಆಗುತ್ತೆ. ಸೊ ಕ್ಯಾಮ್ರಾ ಅದು ಯಾವ ರೀತಿ ಕ್ಯಾಪ್ಚರ್ ಮಾಡುತ್ತೆ, ಮನುಷ್ಯರು ಓಡಾಡೋದು, ಕಾರ್ ಓಡಾಡೋದು ಎಲ್ಲದನ್ನು ಮೊದಲೇ ಅದನ್ನು ತೋರಿಸುತ್ತೆ ರನ್ ಮಾಡೋತ್ತಿಗೆ, ಡ್ರೈವ್ ಮಾಡೋತ್ತಿಗೆ. ಆವಾಗ ಒಂದು ಸ್ಮಶಾನದಲ್ಲಿ ಹೋಗ್ಬಿಟ್ರು ಕಪಲ್ಲು ಇಬ್ಬರು ಟ್ರೈ ಮಾಡ್ತಾರೆ. ಅಲ್ಲಿ ಹಗಲೊತ್ತೆ ಕೆಲವೊಂದು ಈ ಮನುಷ್ಯರು ಓಡಾಡ್ದಂಗೆ ಮತ್ತು ಪ್ರಾಣಿಗಳು, ನಾಯಿ ಇವೆಲ್ಲ ಓಡಾಡಿದ್ದೆಲ್ಲ ಅವ್ರ ಕಣ್ಣಿಗೆ ಕಾಣುತ್ತೆ. ಕಣ್ಣಿಗೆ ಅಂದರೆ ಕ್ಯಾಮ್ರಾ ಕಣ್ಣಿಗೆ ಅಲ್ಲಿ ವೆಕ್ಟರಲ್ಲಿ ತೋರಿಸ್ತಾ ಇರುತ್ತೆ ಅದು. ಓಕೆ, ಒಂಥರ ಸಿಲ್ಲೌಟ್ ಥರ. ಸೊ ಅದನ್ನು ನೋಡಿದಾಗ ಈ ಕ್ಯಾಮ್ರಾನು ಡಿಟೆಕ್ಟ್ ಮಾಡುತ್ತೆ ಅನ್ನೋದನ್ನು ಆ ವಿಡಿಯೋ ಮೂಲಕ ತೋರಿಸಿದ್ದಾರೆ. ನಮ್ಮ ಇಂಡಿಯಾಗೆ ಬಂದರೆ ವಾಪಸ್ಸು, ಇಂಡಿಯಾದಲ್ಲಿ ನಮ್ಮ ಪಕ್ಕದ ರಾಜ್ಯದ ಕೇರಳದ ಕಣ್ಣೂರು ಜಿಲ್ಲೆಯ ಪಯ್ಯನೂರು ಅನ್ನೋ ಪ್ಲೇಸಲ್ಲಿ ಅಲ್ಲಿ ಚಿಕ್ಕಮ್ಮ, ಮಗ ಮತ್ತು ಚಿಕ್ಕಮ್ಮನ ಮಕ್ಕಳು ಇಷ್ಟು ಜನ ಒಂದು ಕಾರಲ್ಲಿ ರಾತ್ರಿ ಟ್ರಾವೆಲ್ ಮಾಡ್ತಾರೆ. ಟ್ರಾವೆಲ್ ಮಾಡಿ ಅವ್ರು ಬಂದಾಗ ಅವರು ಬೆಲ್ಟ್ ಹಾಕ್ಕೊಂಡಿರಲ್ಲ. ಸೊ ಹಾಗಾಗಿ ಫೋಟೋ ಕ್ಯಾಮ್ರಾ ಫೋಟೋ ಕ್ಲಿಕ್ ಮಾಡ್ಕೊಂಡಿರುತ್ತೆ. ಅದು ಅವರಿಗೆ ಫೈನ್ ಬೀಳುತ್ತೆ. ಫೈನ್ ಬಂದಾಗ ಆ ಫೋಟೋ ಚೆಕ್ ಮಾಡಿದಾಗ ಆ ಫೋಟೋದಲ್ಲಿ ಆ ಮಕ್ಕಳು ಫೋಟೋ ಇರಲ್ಲ, ಬ್ಯಾಕ್ ಸೈಡಲ್ಲಿ ಮಕ್ಕಳು ಫೋಟೋ ಇರಲ್ಲ. ಅದ್ರ ಬದಲು ಯಾವುದೋ ಒಬ್ಬರು ಲೇಡಿ ಇವನ ಪಕ್ಕದಲ್ಲಿ ಇದ್ದ ಹಾಗೆ ಕಾಣುತ್ತೆ. ನೋಡಿ ಫೋಟೋದಲ್ಲಿ ನೀವು ಕಾಣ್ತಾ ಇದ್ದಿಲ್ಲ ಈ ರೀತಿ. ಸೊ ಇದನ್ನು ನೋಡಿದಾಗ ಅವರಿಗೆ ಶಾಕ್ ಆಗುತ್ತೆ. ಅವರು ಏನಿದು ಅಂತ ಗೊತ್ತಾಗಲ್ಲ. ಅಷ್ಟೊತ್ತಿಗೆ ಆ ಫೋಟೋ ಲೀಕ್ ಆಗಿ ತುಂಬ ಸ್ಪ್ರೆಡ್ ಆಗುತ್ತೆ. ಅದು ಈ ಫೋಟೋದಲ್ಲಿರೋರು ಗೊತ್ತೇ ಇಲ್ಲ ಅಂತ ಅವ್ರು ಹೇಳ್ತಾರಲ್ಲ, ಅದು ಹೇಳಿದ ತಕ್ಷಣ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ದೆವ್ವದ ಫೋಟೋ ಕ್ಯಾಪ್ಚರ್ ಆಗಿದೆ ಅಂದ್ಬಿಟ್ಟು. ಹಾಗಾಗಿ ಇದನ್ನು ಅವ್ರೇನು ಹೇಳ್ತಾರೆ ಅಂದರೆ, ಟೆಕ್ನಿಕಲಿಯಾಗಿ ಅವ್ರೇನು ಹೇಳ್ತಾರೆ ಅಂದರೆ, ಇದು ಕ್ಯಾಮ್ರಾ ಗ್ಲಿಚ್ ಆಗಿದೆ, ಇಲ್ಲಿಂದ ಕಾಪಿ ಆಗಿಬಿಟ್ಟು ಅಲ್ಲಿ ಇದಾಗಿದೆ, ಇವ್ರದ್ದೇ ಆ ಲೇಡಿ ಈ ಥರ ಚಿಕ್ಕಮ್ಮ ಇದ್ದಾರಲ್ಲ ಅವ್ರದ್ದೇ ಫೋಟೋ ಅಂತ ಅವ್ರು ಹೇಳ್ತಾರೆ. ಅದೇನಾದರೂ ಇರಲಿ, ಈ ರೀತಿ ಒಂದು ಫೋಟೋ ಬಂದಾಗ ಹೇಗೆ ಅನಿಸುತ್ತೆ ಹೇಳಿ. ಅದರಲ್ಲೂ ಒಬ್ಬೊಬ್ಬರೇ ಟ್ರಾವೆಲ್ ಮಾಡೋರಿಗಾದರೂ ಹೆಂಗೆ ಅನಿಸ್ಬೋದು. ಇಷ್ಟು ಜನ ಇದ್ದು ಹೀಗಾಗಿದೆ. ಓಕೆ, ಇದನ್ನು ಇಲ್ಲಿ ಪಕ್ಕಕ್ಕೆ ಇಡೋಣ. ಇನ್ನೊಂದು ಫೋಟೋ ತೋರಿಸ್ತೀನಿ ನೋಡಿ. ಈ ಫೋಟೋದಲ್ಲಿ ಒಬ್ಬನೇ ಟ್ರಾವೆಲ್ ಮಾಡ್ತಾಯಿದ್ದಾನೆ, ಆದರೂ ಅವನ ಪಕ್ಕದಲ್ಲಿ ಒಬ್ಬರು ಲೇಡಿ ಫೋಟೋ ಬಂದಿದೆ. ಇದು ಅಷ್ಟೇ, ಅವ್ರು ಬೆಲ್ಟ್ ಹಾಕಿಲ್ಲ ಅಂತ ಬಂದಿರೋ ಫೋಟೋ. ಜೊತೆಗೆ ಬಾನೆಟ್ ಹತ್ರ ಒಂದು ಕ್ಯಾಮ್ರಾದ ಒಂದು ನಂಬರ್ ಪ್ಲೇಟಿಂದು ಇದಿದೆ ನೋಡಿ. ಅದು ನೋಡಿದಾಗಲೂ ನಮಗೆ ಡೌಟ್ ಬರುತ್ತೆ, ಇದು ಬೇರೆ ರೀತಿ ಪ್ರಿಂಟ್ ಆಗಿದೆ ಅಂತೇಳಿ. ಸೊ ಈ ರೀತಿ ಇದೊಂದು ಫೋಟೋ ಸಾಕು ಅವ್ನ ಸಂಸಾರ ಹಾಳಾಗೋಕ್ಕೆ. ಈ ಫೋಟೋ ಅವ್ನ ವೈಫು ನಂಬ್ತಾರ, ಅವ್ರು ಎಷ್ಟು ಹೇಳಿದ್ರು ನಂಬ್ತಾರ, ಇವರು ಬಂದಿರೋರು ಯಾರು ಅಂತೇಳಿ, ಜೊತೆಗಿರೋರು ಯಾರು ಅಂತೇಳಿ. ಅವ್ರ ಸಂಸಾರನೇ ಹಾಳು ಮಾಡೋಂಥ ಫೋಟೋ ಇದು. ಓಕೆ, ಅವ್ನು ಪ್ರೂವ್ ಮಾಡೋಕ್ಕೂ ಆಗಲ್ಲ, ತುಂಬ ಕಷ್ಟಪಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಫೋಟೋ ಇದೆ ನೋಡಿ, ಫನ್ನಿಯಾಗಿರೋ ಫೋಟೋ. ಈ ಫೋಟೋ ಬ್ಯೂಟಿಫುಲ್ ಕ್ಯಾಪ್ಚರ್ ಆಗಿರೋ ಫೋಟೋ. ಈ ಕಪಲ್ನ ಫೋಟೋ ಇದೇ ರೀತಿ ಕ್ಯಾಪ್ಚರ್ ಆಗಿದೆ. ಆದರೆ ಇದರಲ್ಲಿ ಯಾವುದೇ ರೀತಿ ಗೋಸ್ಟ್ ಏನೂ ಇಲ್ಲ. ಇದರಲ್ಲಿ ಇವರಿಬ್ಬರು ಬ್ಯೂಟಿಫುಲ್ಲಾಗಿ ಈ ಫೋಟೋ ತೆಗೆದಿರೋದು CCTVನೇ. ಇದು ಫೋಟೋಶೂಟ್, ಮದುವೆ ಫೋಟೋಶೂಟಲ್ಲೂ ಸಹ ಇಷ್ಟು ಚೆನ್ನಾಗಿ ತೆಗಿಯೋಕ್ಕಾಗಲ್ಲ ಅಂತ ಜನ ಎಲ್ಲ ವೈರಲ್ ಮಾಡಿರೋಂಥ ಫೋಟೋ. ಈ ಲಾಸ್ಟ್ ಕೊನೆ ಫೋಟೋ ತೋರಿಸ್ತಾ ಇರೋದು. ಇದರಲ್ಲಿ ಇವರು ಹೆಲ್ಮೆಟ್ ಹಾಕಿಲ್ಲ ಅಂತೇಳಿ ಕ್ಯಾಪ್ಚರ್ ಆಗಿದೆ. ಸೊ ಇದು ಅವರ ಅಮ್ಮ
ಇದ್ರ ಓನರು ಆ ಹುಡುಗನ ಅಮ್ಮ, ಅವರಿಗೆ ಫೋಟೋ ಹೋಗಿದೆ. ಆ ಗರ್ಲ್ ಫ್ರೆಂಡ್ ಜೊತೆ ಸುತ್ತಾಡೋ ವಿಷಯ ಅವ್ರ ಅಮ್ಮಗೆ ತಿಳಿದಿದೆ. ಸೊ ಈ ರೀತಿ CCTV AI ಕ್ಯಾಮ್ರಾ ಫೋಟೋ ತೆಗೆದು ಕೊಡುತ್ತೆ, ಜೊತೆ ಕನ್ಫ್ಯೂಷನ್ನು ಮಾಡಿಕೊಡ್ತಾ ಇದೆ. ನಿಜವಾಗ್ಲೂ CCTV ಈ ರೀತಿ ಗೋಸ್ಟನ್ನು ತೆಗಿತಾ ಇದೆಯಾ ಅನ್ನೋದೊಂದು ದೊಡ್ಡ ಡೌಟ್ ಆಗಿತ್ತು. ಮತ್ತು ಅವ್ರು ಹೇಳೋ ಪ್ರಕಾರ ಈಗ ಮತ್ತೆ ಫಸ್ಟ್ ಫೋಟೋಗೆ ಬರೋಣ, ಪಯ್ಯನೂರು ಸೈಡಿನ ಫೋಟೋ. ಓಕೆ, ಅಲ್ಲಿ ಈ ಫೋಟೋದಲ್ಲಿ ಅವರು ಹೇಳಿದ್ರು ಅವ್ರ ಚಿಕ್ಕಮ್ಮನ ಫೋಟೋನೇ ಈ ಕಡೆ ಕಾಪಿ ಆಗಿದೆ ಅಂತ. ಸೊ ನಾನೇನು ಮಾಡಿದೆ, ಅವ್ರ ಚಿಕ್ಕಮ್ಮನ ಫೋಟೋಶಾಪಲ್ಲಿ ಕಾಪಿ ಮಾಡಿಬಿಟ್ಟು ಮಧ್ಯದಲ್ಲಿ ಹಾಕಿ ನೋಡಿದೆ. ನೋಡಿ, ಇಲ್ಲಿ ನೋಡಿದ್ರೆ ಅವೆರಡೂ ಫೋಟೋ ಒಂದೇ ಥರ ಕಾಣುತ್ತೆ, ಏನು ವ್ಯತ್ಯಾಸ ಅನಿಸಲ್ಲ, ಕಾಪಿ ಮಾಡಿಟ್ಟಂಗೆ ಅನಿಸುತ್ತೆ. ಮತ್ತು ಆ ಡ್ರೈವರ್ ಪಕ್ಕದಲ್ಲಿಟ್ಟೆ, ಆ ನಿಜವಾಗ್ಲೂ ಅಲ್ಲಿ ಗೋಸ್ಟ್ ಅಂತ ಹೇಳ್ಕೊಳಂಥ ಒಂದು ಫೋಟೋ ಇದೆಯಲ್ಲ ಅದ್ರ ಪಕ್ಕದಲ್ಲಿಟ್ಟೆ, ಅದು ಕ್ಲೀನಾಗಿ ಗೊತ್ತಾಗುತ್ತೆ ಇವ್ರ ಚಿಕ್ಕಮ್ಮನ ಫೇಸ್ ಅಂತಲೇ. ಆದರೆ ಇಲ್ಲಿರೋ ಫೇಸಿಗೂ ಆ ಫೇಸಿಗೂ ಸ್ವಲ್ಪ ಡಿಫ್ರೆನ್ಸ್ ಥರ ಇದೆ. ನಿಜವಾಗ್ಲೂ ಅದು ಗೋಸ್ಟ್ ಹೌದೋ ಅಲ್ಲೋ ಗೊತ್ತಿಲ್ಲ, ಆದರೆ ಅಲ್ಲಿರೋ ಫೋಟೋದ ಕಾಪಿ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಫ್ರೆಂಡ್ಸ್, ನಿಮಗೇನು ಅನಿಸುತ್ತೆ? ನಿಜವಾಗ್ಲೂ ಆ ಫೋಟೋ ದೆವ್ವದ್ದಿರ್ಬೋದಾ, ಅಥವಾ AI ಮಾಡಿರೋ ಒಂದು ಮಿಸ್ಟೇಕ್ ಇರ್ಬೋದಾ? AI ಯಾವತ್ತೂ ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ, ಆದರೆ AI ಕಲಿತಾ ಇದೆ, ಅಡ್ವಾನ್ಸ್ ಆಗ್ತಾ ಇದೆ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇನ್ನೊಂದು ಫೋಟೋ ಇದೆಯಲ್ಲ ಅಲ್ಲಿ ಇಬ್ಬರೇ ಕೂತಿರೋದು, ಆ ಫೋಟೋದ ಬಗ್ಗೆಯೂ ನಿಮ್ಮ ಕಮೆಂಟನ್ನು ಹಾಕಿ. ಓಕೆ, ಆಮೇಲೆ ಲಾಸ್ಟ್ ಟೈಮು ನಾನೊಂದು ಹಾಂಟೆಡ್ ಹೌಸಿಗೆ ಹೋಗಿರೋ ಒಂದು ವಿಡಿಯೋ ಹಾಕಿದ್ದೆ, ಆಫ್ ಪಾರ್ಟ್ ಹಾಕಿದ್ದೆ. ಅದರಲ್ಲಿ ಕೆಲವೊಂದು ದೃಶ್ಯಗಳು ನಾನು ಎಡಿಟ್ ಮಾಡೋತ್ತಿಗೆ ನಾನು ಅಬ್ಸರ್ವ್ ಮಾಡಿರಲಿಲ್ಲ, ಒಂದು ಶ್ಯಾಡೋ ಪಾಸ್ ಆಗೋ ಥರ ಅಂತ ಹೇಳಿದರು. ಸೊ ಸೆಕೆಂಡ್ ಪಾರ್ಟನ್ನು ನಾನು ಫುಲ್ಲು ಚೆಕ್ ಮಾಡಿಬಿಟ್ಟು ಒಂದು ಎಡಿಟ್ ಮಾಡಿ ಹಾಕಿದ್ದೀನಿ. ಅದರಲ್ಲಿ ಯಾವುದೇ ಶ್ಯಾಡೋ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ, ಹಾಗೆ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.